ಬೆಳಗಾವಿ ಅಧಿವೇಶನಕ್ಕೆ ಕ್ಷಣಗಳನ್ನೇ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸದನ ಆರಂಭವಾಗುತ್ತೆ. ಬಿಜೆಪಿಗೆ ಸಾಲು ಸಾಲು ಅಸ್ತ್ರಗಳಿವೆ. ಈಗ ಮುಗಿಬೀಳೋಕೆ ಬಿಜೆಪಿ ಕೂಡ ಸಜ್ಜಾಗಿದೆ. ಪಂಚಮಸಾಲಿ 2A ಮೀಸಲಾತಿ ಈಗ ವಿಪಕ್ಷ ಬಿಜೆಪಿಗೆ ಸಿಕ್ಕಿರುವಂತ ಪ್ರಮುಖವಾದಂತಹ ಒಂದು ಅಸ್ತ್ರ. ಈಗ ಪಂಚಮಸಾಲಿ ವಿಚಾರ ಪ್ರಸ್ತಾಪಿಸಿ ಬಿಜೆಪಿ ಅಟ್ಯಾಕ್ ಮಾಡೋದಕ್ಕೆ ಈಗ ಮುಂದಾಗಿದೆ. ಶೂನ್ಯ ವೇಳೆಯಲ್ಲಿ ವಿಚಾರ ಪ್ರಸ್ತಾಪಿಸೋದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಉಭಯ ಸದನದಲ್ಲೂ ಕೂಡ ಈ ಮೀಸಲಾತಿಯ ಕದನ ಇವತ್ತು ಜೋರಾಗಿಯೇ ನಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇವೆ. ಸದನ ಇನ್ನೇನು ಆರಂಭವಾಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಯಾಕಂದರೆ ನಿನ್ನೆ ಕೂಡ ಬಿಡುವಿತ್ತು. SM ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಮೊನ್ನೆ ಕೂಡ ಸದನವನ್ನು 1 ಗಂಟೆಗೇ ಮೊಟಕುಗೊಳಿಸಿ ಅಲ್ಲಿಂದ ನೇರವಾಗಿ ಎಲ್ಲ ನಾಯಕರುಗಳು ತೆರಳಿದ್ರು, ಬೆಂಗಳೂರಿಗೆ ಬಂದಿದ್ದರು. ಅದಾದ ನಂತರ ಮಂಡ್ಯಕ್ಕೆ ಹೋಗಿ ಅಲ್ಲಿ ಅಂತ್ಯಕ್ರಿಯೆ ಎಲ್ಲವನ್ನು ಕೂಡ ನೆರವೇರಿಸಿಕೊಂಡು ವಾಪಸ್ಸೀಗ ತೆರಳಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವಿಧಾನಸಭೆಯ ಕಲಾಪ ಕೂಡ ಆರಂಭವಾಗುತ್ತೆ. ಕಲಾಪ ಆರಂಭವಾಗ್ತಾ ಇದ್ದಂತೆ ಸರ್ಕಾರ, ಆಡಳಿತ ಪಕ್ಷ ಸರ್ಕಾರವನ್ನು ಹಣಿಯೋದಕ್ಕೆ ಬಿಜೆಪಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಬಹುಶಃ ಈ ಸೆಷನ್ ಆರಂಭವಾದಾಗಲಿಂದಲೂ ಕೂಡ ನಾವು ಗಮನಿಸ್ತಾನೆ ಇದ್ವಿ, ಬಿಜೆಪಿಗೆ ಸಾಕಷ್ಟು ಅಸ್ತ್ರಗಳಿವೆ ಈ ಬಾರಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಅಂತ ಹೇಳಿ. ಅದು ವಕ್ಫ್ನ ವಿಚಾರ ಆಗಿರಬಹುದು, ಜೊತೆಗೆ ಮೂಡಾ ಅಥವಾ ವಾಲ್ಮೀಕಿ ಹಗರಣ ಆಗಿರಬಹುದು, ಜೊತೆಗೆ BPL ಕಾರ್ಡ್ ರದ್ದು ಮಾಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಗೊಂದಲ, ಇದೆಲ್ಲವನ್ನೂ ಇಟ್ಕೊಂಡು ಹೋರಾಟವನ್ನು ರೂಪಿಸುತ್ತೆ ಬಿಜೆಪಿ ಅನ್ನುವಂಥದ್ರ ಬಗ್ಗೆ ಇದ್ದಂಥ ಮಾಹಿತಿ. ಅದರ ಜೊತೆಗೆ ಈಗ ಬಹಳ ದೊಡ್ಡ ಅಸ್ತ್ರ ಸಿಕ್ಕಿರುವಂಥದ್ದು ಈ 2A ಮೀಸಲಾತಿ. ಬರೀ 2A ಮೀಸಲಾತಿ ವಿಚಾರ ಅಲ್ಲ, ಮೊನ್ನೆ ನಡೆದಂಥ ಒಂದು ಲಾಠಿ ಚಾರ್ಜ್. ಸೊ ಇದು ಸಾಕಷ್ಟು ಈಗ ಕೆರಳಿಸಿದೆ. ಯಾಕಂದರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಆದರೆ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಒಂದು ಕೆಲಸ, ಅದನ್ನು ಪೊಲೀಸರನ್ನ ಬಳಸ್ಕೊಂಡು, ಪೊಲೀಸರ ಲಾಠಿಯನ್ನು ಬಳಸ್ಕೊಂಡು ನೀವು ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಸೊ ಅನ್ನುವಂಥದ್ದು ಅಂದರೆ ಹೋರಾಟವನ್ನು ಯಾರು ಮಾಡ್ತಾ ಇದ್ರು ಅಂಥವರ ವಿರುದ್ಧ ನೀವು ಸಮರಕ್ಕೆ ಇಳಿದಿದ್ದೀರಿ. ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಇದು, ಪಂಚಮಸಾಲಿಗಳ ವಿರೋಧಿ ಸರ್ಕಾರ ಇದು ಅಂಥೇಳಿ ಘೋಷಣೆಗಳನ್ನು ಕೂಗಿರುವಂತಹ ಬಿಜೆಪಿ ನಾಯಕರು ಇದೇ ವಿಚಾರವನ್ನು ಇಟ್ಕೊಂಡು ಸದನದಲ್ಲೂ ಕೂಡ ಈಗ ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ 2A ಮೀಸಲಾತಿಗಾಗಿ ಪಂಚಮಸಾಲಿ ಪಟ್ಟೆಯನ್ನು ಹಿಡಿದಿದೆ. ಸೊ ಅವರ ಒಂದು ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಮತ್ತೆ ಈಗ ಅಲ್ಲಿಗೆ ಸ್ಥಳಕ್ಕೆ ಬಂದಿರುವಂಥ ಜಯಮೃತ್ಯುಂಜಯ ಶ್ರೀಗಳು ಹೋರಾಟದಲ್ಲಿ ಈಗ ಮತ್ತೆ ಪಾಲ್ಗೊಂಡಿದ್ದಾರೆ. ನಾವು ಶಾಂತಿಯುತವಾಗೇ ಹೋರಾಟ ಮಾಡ್ತಾ ಇದ್ವಿ, ಆದರೆ ಈ ಸರ್ಕಾರಕ್ಕೆ ಅದು ಕೇಳಿಸ್ತಾ ಇಲ್ಲ. ನಮ್ಮ ಮನವಿಯನ್ನು ಸ್ವೀಕರಿಸೋದಕ್ಕೆ ಯಾರೊಬ್ಬರು ಕೂಡ ಬಂದಿಲ್ಲ, CM ಕೂಡ ಬಂದು ನಮ್ಮ ಮನವಿಯನ್ನು ಆಲಿಸಿಲ್ಲ. ಅದನ್ನು ಬಿಟ್ಟು ಪೊಲೀಸರನ್ನು ಕಳಿಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ನಮ್ಮ ಮೇಲೆ ಹೊಡೆದಿದ್ದಾರೆ ನಮ್ಮನ್ನು. ಶ್ರೀಗಳು ಇನ್ನೊಂದು ವಿಚಾರ ಹೇಳ್ತಾ ಇದ್ರು, ಪಾಪ ಅಲ್ಲಿ ಹೋರಾಟ ಮಾಡ್ತಿದ್ದವ್ರನ್ನ ಕರ್ಕೊಂಡು ಹೋಗಿ ಮ್ಯಾನ್ ಹೋಲ್ ಒಳಗಡೆ ಹಾಕಿ ಹೊಡೆದಿದ್ದಾರೆ. ಅಂಥದ್ದೇನಿತ್ತು, ಅಂಥ ವಿರೋಧ ಏನು ನಮ್ಮ ಮೇಲೆ ಅಂತ ಹೇಳಿ ಕೂಡ ಅವರು ಪ್ರಶ್ನೆಯನ್ನು ಮಾಡ್ತಾಯಿದ್ರು. ಈಗ ಹೋರಾಟ ಮುಂದುವರೆದಿದೆ. ಇದುವರೆಗೂ ಲಿಂಗಾಯತ ವಿರೋಧಿಗಳಂತ ಅವ್ರ ಬಗ್ಗೆ ಭಾಳ ಜನ ಅಂತ ಇದ್ರು, ನಾವು ನಂಬಿದ್ದಿಲ್ಲ. ಏನೋ ಬಿಡಪ್ಪ, ಬಸವಣ್ಣ ಫೋಟೋ ಹಾಕಿದ್ದಾರೆ, ಬಸವಣ್ಣಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ನಮಗೆ ಭಾಳ ಅವ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ವಿ. ನನಗೆಲ್ಲರೂ ಬೈತಾ ಇದ್ರು, ಇಲ್ಲಿ ಸ್ವಾಮೀಜಿ ನಿಮ್ಮ ಮತ್ತೊಂದು ಮುಖವಾಡ ನೋಡಿಲ್ಲ ಅಂತೇಳಿ. ನಮ್ಮ ಸಮಾಜದ ಶಾಸಕರೊಬ್ಬರು ಮುಖ್ಯಮಂತ್ರಿ ಬಳಿ ಕಣ್ಣೀರು ಹಾಕ್ತಾರೆ. ವಿಧಾನಸೌಧದಾಗ ಅದ್ರ ಮುಖ್ಯಮಂತ್ರಿ ಜನಕ್ಕೆ ದನಕ್ಕೆ ಕೊಡಂಗೆ ಹೊಡ್ಯಾಕತ್ತಾರೆ. ಇಲ್ಲ ನೀವು ಅವ್ರನ್ನ ಬಿಡಿಸೋಕೆ ಹೇಳ್ರಿ, ಸ್ಟಾಪ್ ಮಾಡಂತ. ಹೊಡಿಲ್ ಬಿಡ್ರಿ, ನಮ್ಮ ಸರ್ಕಾರ ಎದುರಾಕೊಂಡು ಇದೇ ತಕ್ಕ ಶಾಸ್ತಿ ಅಂತೇಳಿ ಹಿಂಗೆ ಮುಖ್ಯಮಂತ್ರಿಗಳು ಹೇಳ್ತಾರಪ್ಪ ಅಂದ್ರೆ ಮನುಷ್ಯತ್ವ ಐತಾ ಇಲ್ಲ ಅಂದರೆ ಈ ಉದ್ದೇಶ ಇವರೇ ಮಾಡ್ಸೋಂಗೆ ಆಯ್ತಲ್ಲ ಈ ಹೋರಾಟವನ್ನು, ಇವರೇ ಪ್ಲ್ಯಾಂಡ ಮಾಡ್ಸೋಂತಂತಲ್ಲ. ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಕೆಲಸವನ್ನು ಯಾವ ಮುಖ್ಯಮಂತ್ರಿಗಳು ಮಾಡಿಲ್ಲ. ನಿಮ್ಮ ಎದುರಿಗೆ ಒಬ್ಬ ಶಾಸಕರು ಬಂದು ಕಣ್ಣೀರಾಗಿ ಕೇಳಿದಾಗ್ಯೂ ಸಹ ನೀವು ಇಲ್ಲ ಹೊಡಿಲಿ ಬಿಡ್ರಿ, ಅವರು ಏನಾಕತ್ತಾಗಲಿ, ನಮ್ಮ ಸರ್ಕಾರವನ್ನು ಹಿಂಗೆ ಕೈತೋ ಹಿಂಗೆ ನಾವು ಮಾಡೋಣ ಅಂತ ಹೇಳ್ತೀರಪ್ಪ ಅಂದರೆ ಒಂದು ನೀವು ಇಲ್ಲೇ ಇದ್ದೀರಿ, ಬೆಂಗಳೂರು ಇಲ್ಲಿ ನೀವು ಇಲ್ಲೇ ಇದ್ದೀರಿ, ನಿಮ್ಮ ಗಮನಕ್ಕೆ ಬರ್ತೈತಿ, ದನಕ್ಕೆ ಬಡ್ದಂಗೆ ಬಡಿಯಾಕತ್ತಾರೆ, ನೀವು ಕಣ್ಣೆದುರಿಗೆ ಜನ ಕಣ್ಣೀರಾಗ್ತದೆ. ಆಯಿತು, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ, ನಿಲ್ಲಿಸ್ತೀನಿ ತರಬೇಕಾಗಿತ್ತಲ್ಲ. ಇದರಿಂದ ಏನಾಗುತ್ತಪ್ಪ ಅಂದರೆ ಎಲ್ಲೇ ಒಂದು ಕಡೆ ಲಿಂಗಾಯತ ವಿರೋಧಿ ನೀವು ಲಿಂಗಾಯತ. ಇದು ಜಯಮೃತ್ಯುಂಜಯ ಶ್ರೀಗಳ ಹೇಳಿಕೆ. ಅಂದರೆ CM ಒಬ್ಬ ಶಾಸಕರ ಹತ್ರನೇ ಈ ರೀತಿಯಾಗಿ ಮಾತಾಡ್ತಾರೆ ಅಂದರೆ ಹೊಡಿಲಿ ಬಿಡ್ರಿ, ನಮ್ಮ ಸರ್ಕಾರವನ್ನು ಎದುರಾಕೊಂಡ್ರೆ ಹಿಂಗೆ ಆಗೋದು ಅನ್ನುವಂಥದ್ದನ್ನು ಹೇಳ್ತಾರೆ ಅಂದರೆ ಸೊ ಯಾವ ಮಟ್ಟಕ್ಕೆ ಹೋಗಿದೆ ಇದು, ನಮಗೆ ನಿಜಕ್ಕೂ ಕೂಡ ನೋವಾಗಿದೆ ಈ ವಿಚಾರ ಅನ್ನುವಂಥದ್ದನ್ನು ಶ್ರೀಗಳು ಕೂಡ ವ್ಯಕ್ತಪಡಿಸ್ತಾ ಇದ್ರು.